ಸರ್ ದಸರಾ ಉದ್ಘಾಟನೆ ಒಂದಿಷ್ಟು ಗೊಂದಲಗಳು ಸರ್. ಈಗ ಬಾನು ಮುಷ್ತಾಕ್ ಅವರಿಗೆ ಬಿಜೆಪಿ ವಿರೋಧ ಮಾಡ್ತಿದ್ದಾರೆ, ಮತ್ತೆ ಡಿ.ಕೆ. ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತಾರೆ. ನೋಡಿ, ನಾನು ಯಾರು ತಾಯಿಯ ಒಂದು ಉತ್ಸವವನ್ನು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶ ಕೊಡಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ನನ್ನ ತಕರಾರೇನಿಲ್ಲ, ನನ್ನ ತಕರಾರಂತೂ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ. ಅದು ಉದ್ದಡತನ ಇದೆಯಲ್ಲ, ಉದ್ದಡತನ ಬೇಡ. ಇಲ್ಲಿ ಬಾನು ಮುಷ್ತಾಕ್ ಮುಖಾಂತರ ಮೆರವಣಿಗೆ ಮಾಡಿಸ್ತಕ್ಕಂಥ ಪೂಜೆ ಪ್ರಾರಂಭೋತ್ಸವ ಮಾಡೋದು ಬೇರೆ. ಇವರು ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅವರು ಉದ್ದಡ್ತಾನೆ. ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ರೀತಿ ಈ ರೀತಿಯ ಒಂದು ಸಮಸ್ಯೆಗಳು ಉಂಟು ಮಾಡೋದೇನಿದೆ, ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ ಅನುಭವ. ಕೊನೆಯ ಪ್ರಶ್ನೆ ಸರ್, RSS ವಿಚಾರವಾಗಿ ಕ್ಷಮೆ ಕೇಳಿದ್ರು. ಹಿಂದೆ ನೀವು ಮಾತಾಡಿದಾಗ ನಿಮ್ಮ ವಿರುದ್ಧವೂ ಕೂಡ ಮಾಡಿದ್ದೆ, ಕುಮಾರಸ್ವಾಮಿ ಅವರು RSS ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹಿಂದೆ ಒಂದ್ಸತಿ ನೀವು ಪ್ರಸ್ತಾಪ ಮಾಡಿದಾಗ, ಈಗ ಅವ್ರು ಕ್ಷಮೆ ಕೇಳುವಂತ ಪರಿಸ್ಥಿತಿ RSSಗೆ ತೆರಳಿ ಸದನದಲ್ಲಿ. ಅದು ಸದನದಲ್ಲಿ ಏನು ಶಿವಕುಮಾರ್ ಅವರು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತಾರೆ. ಅವರು ತಮಾಷೆಗೂ ಹೇಳ್ತಕ್ಕಂಥದ್ದು ಆ ಕಾಂಗ್ರೆಸ್ ನಾಯಕರುಗಳು ಒಪ್ಪಲ್ಲ. ಅದರ ಪ್ರತಿಫಲವೇ ಇವತ್ತು ಕ್ಷಮೆ ಕೇಳ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ. ರಾಜ್ಯದಲ್ಲಿ ನಾಡಿನ ಜನತೆಗೆ ನಾನು ಒಂದು ನೋವಿನಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾಡಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರ ಕಡೆ ಈ ಯಾರ ನಾಯಕತ್ವದಲ್ಲೂ ಇವತ್ತು ಕಷ್ಟ ಸುಖದಲ್ಲಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಆಗಿರತಕ್ಕಂಥ ಅನಾಹುತಗಳು, ಬೇರೆ ಬೇರೆಯ ಒಂದು ಸಮಸ್ಯೆಗಳು ಏನಿದ್ದಾವೆ, ಅದೆಲ್ಲವನ್ನು ನೋಡಿದಾಗ ಈ ನಾಯಕರುಗಳಿಗೆ ಇವತ್ತು ಈ ಸರ್ಕಾರ ಬಂದ ನಂತರ 2ನೇ ವರ್ಷವನ್ನು ಮುಗಿಸಿದ್ದಾರೆ. ಅವರುಗಳಿಗೆ ಅವರವರ ಪಕ್ಷದಲ್ಲಿ ಯಾರಿಗೆ ಸ್ಥಾನಮಾನಗಳನ್ನ ಪಡಿಬೇಕು ಅನ್ನೋದೇ ಪ್ರಮುಖವಾಗಿರ್ತಕ್ಕಂಥ ಅವರ ಒಂದು ನಡವಳಿಕೆಗಳನ್ನು ಕೊಡಲ್ಲ ಅಂತ ಭಯ ಬಿದ್ದು ನಾನು ಭಯ ಬಿದ್ದರು ಏನಕ್ಕೆ ಕೊಟ್ಟರು ಗೊತ್ತಿಲ್ಲ. ಅದು ಏನೋ ಕೊಟ್ಟು ಒಂದು ಸಮಜಾಯಿಷಿಯ ಅವರ ನಾಯಕರುಗಳನ್ನು ಇವತ್ತು ಈ ಒಂದು ಸಮಸ್ಯೆಯಿಂದ ಪಾರಾಗ್ತಕ್ಕಂಥದ್ದಕ್ಕೆ ನಾಯಕರುಗಳ ಅಸಮಾಧಾನವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದು ಅವ್ರಿಗೆ ಸೇರ್ಕೊಂಡಿದ್ದು, ನಾನು ಅದ್ರ ಬಗ್ಗೆಯೂ ಚರ್ಚೆ ಮಾಡೋದು. ಆದರೆ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಾಡಿನ ಜನತೆಯ ಕಷ್ಟ ಸುಖ ನೋಡಿ. ಇವತ್ತು ಅದು ಬಿಟ್ಟು ಇಂಥ ಒಂದು ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಾಡಿನ ಒಂದು ಗೌರವವನ್ನು ಹಾಳು ಮಾಡಿಬಿಡ್ತಾರೆ. ಸರ್ ದಸರಾ ಉದ್ಘಾಟನೆ ಒಂದಿಷ್ಟು ಗೊಂದಲಗಳು ಸರ್. ಈಗ ಬಾನು ಮುಷ್ತಾಕ್ ಅವರಿಗೆ ಬಿಜೆಪಿ ವಿರೋಧ ಮಾಡ್ತಿದ್ದಾರೆ, ಮತ್ತೆ ಡಿ.ಕೆ. ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತಾರೆ. ನೋಡಿ, ನಾನು ಯಾರು ತಾಯಿಯ ಒಂದು ಉತ್ಸವವನ್ನು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶ ಕೊಡಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ನನ್ನ ತಕರಾರೇನಿಲ್ಲ, ನನ್ನ ತಕರಾರಂತೂ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ. ಅದು ಉದ್ದಡತನ ಇದೆಯಲ್ಲ, ಉದ್ದಡತನ ಬೇಡ. ಇಲ್ಲಿ ಬಾನು ಮುಷ್ತಾಕ್ ಮುಖಾಂತರ ಮೆರವಣಿಗೆ ಮಾಡಿಸ್ತಕ್ಕಂಥ ಪೂಜೆ ಪ್ರಾರಂಭೋತ್ಸವ ಮಾಡೋದು ಬೇರೆ. ಇವರು ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅವರು ಉದ್ದಡ್ತಾನೆ. ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ರೀತಿ ಈ ರೀತಿಯ ಒಂದು ಸಮಸ್ಯೆಗಳು ಉಂಟು ಮಾಡೋದೇನಿದೆ, ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ ಅನುಭವ. ಕೊನೆಯ ಪ್ರಶ್ನೆ ಸರ್, RSS ವಿಚಾರವಾಗಿ ಕ್ಷಮೆ ಕೇಳಿದ್ರು. ಹಿಂದೆ ನೀವು ಮಾತಾಡಿದಾಗ ನಿಮ್ಮ ವಿರುದ್ಧವೂ ಕೂಡ ಮಾಡಿದ್ದೆ, ಕುಮಾರಸ್ವಾಮಿ ಅವರು RSS ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹಿಂದೆ ಒಂದ್ಸತಿ ನೀವು ಪ್ರಸ್ತಾಪ ಮಾಡಿದಾಗ, ಈಗ ಅವ್ರು ಕ್ಷಮೆ ಕೇಳುವಂತ ಪರಿಸ್ಥಿತಿ RSSಗೆ ತೆರಳಿ ಸದನದಲ್ಲಿ. ಅದು ಸದನದಲ್ಲಿ ಏನು ಶಿವಕುಮಾರ್ ಅವರು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತಾರೆ. ಅವರು ತಮಾಷೆಗೂ ಹೇಳ್ತಕ್ಕಂಥದ್ದು ಆ ಕಾಂಗ್ರೆಸ್ ನಾಯಕರುಗಳು ಒಪ್ಪಲ್ಲ. ಅದರ ಪ್ರತಿಫಲವೇ ಇವತ್ತು ಕ್ಷಮೆ ಕೇಳ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ. ರಾಜ್ಯದಲ್ಲಿ ನಾಡಿನ ಜನತೆಗೆ ನಾನು ಒಂದು ನೋವಿನಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.
ಇವತ್ತು ನಾಡಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರ ಕಡೆ ಈ ಯಾರ ನಾಯಕತ್ವದಲ್ಲೂ ಇವತ್ತು ಕಷ್ಟ ಸುಖದಲ್ಲಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಆಗಿರತಕ್ಕಂಥ ಅನಾಹುತಗಳು, ಬೇರೆ ಬೇರೆಯ ಒಂದು ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲವನ್ನು ನೋಡಿದಾಗ ಈ ನಾಯಕರುಗಳಿಗೆ ಇವತ್ತು ಈ ಸರ್ಕಾರ ಬಂದ ನಂತರ 2ನೇ ವರ್ಷವನ್ನೇನು ಮುಗಿಸಿದ್ದಾರೆ, ಅವರುಗಳಿಗೆ ಅವರವರ ಪಕ್ಷದಲ್ಲಿ ಯಾರಿಗೆ ಸ್ಥಾನಮಾನಗಳನ್ನ ಪಡಿಬೇಕು ಅನ್ನೋದೇ ಪ್ರಮುಖವಾಗಿರ್ತಕ್ಕಂಥ ಅವರ ಒಂದು ನಡವಳಿಕೆಗಳನ್ನು ಕೊಡಲ್ಲ ಅಂತ ಭಯ ಬಿದ್ದು ಸಾರಿ ಕೇಳಿದ್ರ ಅಂತ ಸರ್? ನಾನು ಭಯ ಬಿದ್ದರು ಏನಕ್ಕೆ ಕೊಟ್ಟರು ಗೊತ್ತಿಲ್ಲ. ಅದು ಏನೋ ಕೊಟ್ಟು ಒಂದು ಸಮಜಾಯಿಷಿ ಅವರ ನಾಯಕರುಗಳನ್ನು ಇವತ್ತು ಈ ಒಂದು ಸಮಸ್ಯೆಯಿಂದ ಪಾಲಾಗ್ತಕ್ಕಂಥದ್ದಕ್ಕೆ ನಾಯಕರುಗಳ ಅಸಮಾಧಾನವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದು ಅವ್ರಿಗೆ ಸೇರ್ಕೊಂಡಿದ್ದು, ನಾನು ಅದ್ರ ಬಗ್ಗೆನೂ ಚರ್ಚೆ ಮಾಡೋದು. ಆದರೆ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಾಡಿನ ಜನತೆಯ ಕಷ್ಟ ಸುಖ ನೋಡಿ. ಇವತ್ತು ಅದು ಬಿಟ್ಟು ಇಂಥ ಒಂದು ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಾಡಿನ ಒಂದು ಗೌರವವನ್ನು ಹಾಳು ಮಾಡಿಬಿಡ್ತಾರೆ ಸರ್. ದಸರಾ ಉದ್ಘಾಟನೆ ಒಂದಿಷ್ಟು ಗೊಂದಲಗಳು ಸರ್. ಈಗ ಬಾನು ಮುಷ್ತಾಕ್ ಅವರಿಗೆ ಬಿಜೆಪಿ ವಿರೋಧ ಮಾಡ್ತಿದ್ದಾರೆ, ಮತ್ತೆ ಡಿ.ಕೆ. ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತಾರೆ. ನೋಡಿ, ನಾನು ಯಾರು ತಾಯಿಯ ಒಂದು ಉತ್ಸವವನ್ನು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶ ಕೊಡಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ನನ್ನ ತಕರಾರೇನಿಲ್ಲ. ನನ್ನ ತಕರಾರಂತೂ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ. ಅದು ಉದ್ದಡತನ ಇದೆಯಲ್ಲ, ಉದ್ದಡತನ ಬೇಡ. ಇಲ್ಲಿ ಬಾನು ಮುಷ್ತಾಕ್ ಅವ್ರ ಮುಖಾಂತರ ಮೆರವಣಿಗೆ ಮಾಡಿಸ್ತಕ್ಕಂಥ ಪೂಜೆ ಪ್ರಾರಂಭೋತ್ಸವ ಮಾಡೋದು ಬೇರೆ. ಇವರು ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅವ್ರ ಉದ್ದಡತನ. ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ರೀತಿ ಈ ರೀತಿಯ ಒಂದು ಸಮಸ್ಯೆಗಳು ಉಂಟು ಮಾಡೋದೇನಿದೆ, ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ ಅನುಭವ. ಕೊನೆಯ ಪ್ರಶ್ನೆ ಸರ್, RSS ವಿಚಾರವಾಗಿ ಕ್ಷಮೆ ಕೇಳಿದ್ರು. ಹಿಂದೆ ನೀವು ಮಾತಾಡಿದಾಗ ನಿಮ್ಮ ವಿರುದ್ಧವೂ ಕೂಡ ಮಾಡಿದ್ದು, ಕುಮಾರಸ್ವಾಮಿ ಅವರು RSS ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹಿಂದೆ ಒಂದ್ಸತಿ ನೀವು ಪ್ರಸ್ತಾಪ ಮಾಡಿದಾಗ, ಈಗ ಅವ್ರು ಕ್ಷಮೆ ಕೇಳುವಂಥ ಪರಿಸ್ಥಿತಿ RSSಗೆ ತೆರಳಿ ಸದನದಲ್ಲಿ. ಅದು ಸದನದಲ್ಲಿ ಏನು ಶಿವಕುಮಾರ್ ಅವರು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತಾರೆ. ಅವರು ತಮಾಷೆಗೂ ಹೇಳ್ತಕ್ಕಂಥದ್ದು ಆ ಕಾಂಗ್ರೆಸ್ ನಾಯಕರುಗಳು ಒಪ್ಪಲ್ಲ. ಅದರ ಪ್ರತಿಫಲವೇ ಇವತ್ತು ಕ್ಷಮೆ ಕೇಳ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ. ರಾಜ್ಯದಲ್ಲಿ ನಾಡಿನ ಜನತೆಗೆ ನಾನು ಒಂದು ನೋವಿನಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾಡಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರ ಕಡೆ ಈ ಯಾರ ನಾಯಕತ್ವದಲ್ಲೂ ಇವತ್ತು ಕಷ್ಟ ಸುಖದಲ್ಲಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಆಗಿರತಕ್ಕಂಥ ಅನಾಹುತಗಳು, ಬೇರೆ ಬೇರೆಯ ಒಂದು ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲವನ್ನು ನೋಡಿದಾಗ ಈ ನಾಯಕರುಗಳಿಗೆ ಇವತ್ತು ಈ ಸರ್ಕಾರ ಬಂದ ನಂತರ 2ನೇ ವರ್ಷವನ್ನೇನು ಮುಗಿಸಿದ್ದಾರೆ, ಅವರುಗಳಿಗೆ ಅವರವರ ಪಕ್ಷದಲ್ಲಿ ಯಾರಿಗೆ ಸ್ಥಾನಮಾನಗಳನ್ನ ಪಡಿಬೇಕು ಅನ್ನೋದೇ ಪ್ರಮುಖವಾಗಿರ್ತಕ್ಕಂಥ ಅವರ ಒಂದು ನಡವಳಿಕೆಗಳನ್ನು ಕೊಡಲ್ಲ ಅಂತ ಭಯ ಬಿದ್ದು ಸಾರಿ ಕೇಳಿದ್ರ ಅಂತ ಸರ್? ನಾನು ಭಯ ಬಿದ್ದರು ಏನಕ್ಕೆ ಕೊಟ್ಟರು ಗೊತ್ತಿಲ್ಲ. ಅದು ಏನೋ ಕೊಟ್ಟು ಒಂದು ಸಮಜಾಯಿಷಿ ಅವರ ನಾಯಕರುಗಳನ್ನು ಇವತ್ತು ಈ ಒಂದು ಸಮಸ್ಯೆಯಿಂದ ಪಾಲಾಗ್ತಕ್ಕಂಥದ್ದಕ್ಕೆ ನಾಯಕರುಗಳ ಅಸಮಾಧಾನವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದು ಅವ್ರಿಗೆ ಸೇರ್ಕೊಂಡಿದ್ದು, ನಾನು ಅದ್ರ ಬಗ್ಗೆನೂ ಚರ್ಚೆ ಮಾಡೋದು. ಆದರೆ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಾಡಿನ ಜನತೆಯ ಕಷ್ಟ ಸುಖ ನೋಡಿ. ಇವತ್ತು ಅದು ಬಿಟ್ಟು ಇಂಥ ಒಂದು ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಾಡಿನ ಒಂದು ಗೌರವವನ್ನು ಹಾಳು ಮಾಡಬೇಕು.